ಚಳಿಗಾಲದಲ್ಲಿ ವಕ್ಕರಿಸುವ ಆರೋಗ್ಯ ಸಮಸ್ಯೆಗಳು ಒಂದೆರಡಲ್ಲ. ಜೊತೆಗೆ ಚಳಿಗಾಲದ ಸಮಯದಲ್ಲಿ ಹೃದಯಾಘಾತದ ಸಾಧ್ಯತೆಯೂ ಹೆಚ್ಚಾಗಿರುತ್ತೆ. ಇದನ್ನ ತಪ್ಪಿಸೋಕೆ ಏನ್ ಮಾಡಬೇಕು? ಅಪಾಯದಿಂದ ಬಚಾವಾಗೋದು ಹೇಗೆ? ತಜ್ಞರು ನೀಡಿರೋ ಕೆಲವೊಂದು ಸಲಹೆ ಇಲ್ಲಿದೆ ನೋಡಿ. ಚಳಿಗಾಲದಲ್ಲೇ ಹೃದಯಾಘಾತದ ಅಪಾಯ ಹೆಚ್ಚಂತೆ. ವಿಂಟರ್ನಲ್ಲಿ ಹೃದಯ ಜೋಪಾನ ಮಾಡಿ. ಚಳಿಗಾಲ ಬಂತಂದ್ರೆ ಸಾಕು, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗ್ತವೆ. ಕೆಮ್ಮು, ನೆಗಡಿ, ಶೀತದ ಜೊತೆ ಅಲರ್ಜಿ, ಚರ್ಮದ ತುರಿಕೆ ಮೊದಲಾದ ಸಮಸ್ಯೆಗಳು ಕಾಣಿಸಿಕೊಳ್ತವೆ. ಅಷ್ಟೇ ಅಲ್ಲ, ಚಳಿಗಾಲದ ಸಮಯದಲ್ಲಿ ಹೃದಯಾಘಾತದ ಸಾಧ್ಯತೆಯೂ ಹೆಚ್ಚು. ತಾಪಮಾನವು ಕಡಿಮೆಯಾಗಲು ಪ್ರಾರಂಭಿಸಿದಾಗ ಹೆಚ್ಚಿನ ಅಧಿಕ ರಕ್ತದೊತ್ತಡದ ಜನರು ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಅಧಿಕ ರಕ್ತದೊತ್ತಡವನ್ನ ವರದಿ ಮಾಡ್ತಾರೆ. ಇವೆಲ್ಲವೂ ಹೃದಯಾಘಾತದ ಅಪಾಯವನ್ನ ಹೆಚ್ಚಿಸ್ತವೆ. ವಿಶ್ವಾದ್ಯಂತ ಚಳಿಗಾಲದ ತಿಂಗಳುಗಳಲ್ಲಿ ಹೃದಯಾಘಾತದ ಅಪಾಯವು ಬೇಸಿಗೆಯಲ್ಲಿ ಇರೋದಕ್ಕಿಂತ 2 ಪಟ್ಟು ಹೆಚ್ಚಾಗಿರುತ್ತೆ ಅಂತ ಹಲವಾರು ಅಧ್ಯಯನಗಳು ತೋರಿಸಿವೆ. ಚಳಿಗಾಲದಲ್ಲಿ ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚು ಕಾಡ್ತವೆ. ರಕ್ತ ದಪ್ಪವಾಗುವ ಕಾರಣಕ್ಕೆ ಹೃದಯಕ್ಕೆ ರಕ್ತ ಹರಿವಿನಲ್ಲಿ ವ್ಯತ್ಯಯ ಉಂಟಾಗಬಹುದು. ಈ ಕಾರಣಕ್ಕೆ ಹೃದಯಾಘಾತದ ಪ್ರಮಾಣವು ಅಧಿಕವಾಗುತ್ತೆ. ಹೀಗಾಗಿ ಚಳಿಗಾಲದಲ್ಲಿ ಹೃದಯದ ಆರೋಗ್ಯವನ್ನ ಕಾಪಾಡೋದು ಹೇಗೆ ಅನ್ನೋದನ್ನ ತಜ್ಞರು ತಿಳಿಸಿಕೊಟ್ಟಿದ್ದಾರೆ. ಹವಾಮಾನ ಬದಲಾದಂತೆ ಜನರು ತಮ್ಮ ಜೀವನ ಶೈಲಿಯನ್ನ ಸಹ ಬದಲಾಯಿಸಿಕೊಳ್ಬೇಕಾಗತ್ತೆ. ತಿನ್ನೋ ಆಹಾರದ ಬಗ್ಗೆಯೂ ಗಮನ ಹರಿಸಬೇಕು. ಸಾಮಾನ್ಯವಾಗಿ ಎಲ್ಲರೂ ಜಡ ಜೀವನವನ್ನ ನಡೆಸ್ತಿರ್ತಾರೆ, ಹೆಚ್ಚು ಕೊಬ್ಬಿನ ಆಹಾರವನ್ನ ಸೇವಿಸ್ತಾರೆ. ಆದರೆ ಹೃದ್ರೋಗವು ಈ ಅಂಶಗಳೊಂದಿಗೆ ಸಂಬಂಧಿಸಿದೆ. ಇದು ತೂಕ ಹೆಚ್ಚಾಗೋದು, ಅಧಿಕ ರಕ್ತದೊತ್ತಡ, ಕೊಲೆಸ್ಟ್ರಾಲ್ ಹೆಚ್ಚಳ ಹಾಗೂ ಇತರ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಹೀಗಾಗಿ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಳ್ಳೋದು ಒಳ್ಳೆಯದು. ಚಳಿಗಾಲದಲ್ಲಿ ಸಾಕಷ್ಟು ಹಣ್ಣುಗಳು, ತರಕಾರಿಗಳು ಮತ್ತು ಧಾನ್ಯಗಳಿಂದ ಕೂಡಿದ ಆಹಾರವನ್ನು ಒಳಗೊಂಡಿರೋ ಸಮತೋಲಿತ ಆಹಾರವನ್ನು ಸೇವಿಸುವುದು ಮುಖ್ಯ. ಸ್ಯಾಚುರೇಟೆಡ್ ಮತ್ತು ಅನಾರೋಗ್ಯಕರ ಕೊಬ್ಬುಗಳ ಸೇವನೆಯನ್ನ ಮಿತಿಗೊಳಿಸಿ. ಆರೋಗ್ಯಕರ ಆಹಾರ ಸೇವನೆ ಹೃದಯವನ್ನು ಸಹ ಜೋಪಾನವಾಗಿಡುತ್ತೆ. ಬಹುತೇಕ ಮಂದಿ ಚಳಿಗಾಲದಲ್ಲಿ ಜಾಗಿಂಗ್, ಎಕ್ಸಸೈಸ್ ಎಲ್ಲವನ್ನ ಬಿಟ್ಟು ಬಿಡ್ತಾರೆ. ಆದ್ರೆ ಹಾಗೆ ಮಾಡದಿರಿ. ಎಲ್ಲಾ ಋತುಮಾನದಲ್ಲಿಯೂ ವ್ಯಾಯಾಮ, ನಡಿಗೆಯ ದಿನಚರಿಯನ್ನ ನಿಯಮಿತವಾಗಿ ಅನುಸರಿಸೋದು ಮುಖ್ಯ. ಇಲ್ಲದಿದ್ದರೆ ಇದು ಹೃದಯದ ಆರೋಗ್ಯದ ಮೇಲೆ ಕೆಟ್ಟದಾಗಿ ಪರಿಣಾಮ ಬೀರಬಹುದು. ಹೀಗಾಗಿ ದೈನಂದಿನ ದಿನಚರಿಯಲ್ಲಿ ಸಾಧಾರಣವಾದ ವ್ಯಾಯಾಮಗಳನ್ನ ಸೇರಿಸಿ. ಇನ್ನು ಈಗಾಗಲೇ ಹೃದಯದ ಸಮಸ್ಯೆಯನ್ನ ಹೊಂದಿದ್ರೆ ಚಳಿಗಾಲದಲ್ಲಿ ಹೆಚ್ಚು ಜಾಗ್ರತೆ ವಹಿಸಬೇಕು. ಅಸಾಮಾನ್ಯ ಆಯಾಸ, ಉಸಿರಾಟದ ತೊಂದರೆ ಅಥವಾ ಸಣ್ಣದಾಗಿ ಎದೆ ನೋವು ಅನುಭವಿಸಿದ್ರೆ ಅದನ್ನ ನಿರ್ಲಕ್ಷಿಸಬೇಡಿ. ಯಾವುದೇ ರೋಗ ಲಕ್ಷಣಗಳನ್ನು ಅನುಭವಿಸಿದ್ರೆ ತಕ್ಷಣ ತಪಾಸಣೆಗಾಗಿ ವೈದ್ಯರನ್ನ ಭೇಟಿ ಮಾಡಿ. ವೈದ್ಯರೊಂದಿಗೆ ನಿಗದಿತ ವೈದ್ಯಕೀಯ ಸಮಾಲೋಚನೆ ನಡೆಸುವುದು ಮುಖ್ಯ. ರಕ್ತದೊತ್ತಡ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನ ಮೇಲ್ವಿಚಾರಣೆ ಮಾಡಲಾಗಿದೆಯೇ ಅಂತ ಖಚಿತಪಡಿಸಿಕೊಳ್ಬೇಕು. ಈಗಾಗಲೇ ಇರೋ ಯಾವುದೇ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಬೇಕು. ಕೆಲವು ಸಂದರ್ಭಗಳಲ್ಲಿ ಪ್ರಾಥಮಿಕ ಆಂಜಿಯೋಪ್ಲಾಸ್ಟಿಯಂತಹ ಹೆಚ್ಚಿನ ಚಿಕಿತ್ಸೆಗಳ ಅಗತ್ಯವೂ ಇರುತ್ತೆ. ಚಳಿಗಾಲದಲ್ಲಿ ಹೀಗೆ ಎಲ್ಲಾ ರೀತಿಯಲ್ಲಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವ ಮೂಲಕ ನೀವು ಹೃದಯವನ್ನ ಸುರಕ್ಷಿತವಾಗಿ ಇರಿಸಿಕೊಳ್ಳಬಹುದು. ವಿಂಟರ್ ಅನ್ನ ಖುಷಿಯಿಂದ ಸುರಕ್ಷಿತವಾಗಿ ಆನಂದಿಸಬಹುದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.